ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಶುರುವಾಗಿದೆ. ಸಭೆಯಲ್ಲಿ ಮಹತ್ವದ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದನೆ ಕೂಡ ಸಿಗಬಹುದು. ಪ್ರಮುಖ ವಿಧೇಯಕಗಳಿಗೆ ಅಸ್ತು ಅಂತ ಹೇಳುತ್ತಾ ಸಂಪುಟ ಅಂತ ಪ್ರಶ್ನೆ. ಪ್ರಮುಖ ವಿಧೇಯಕಗಳಿವೆ, ಇದೆಲ್ಲವಕ್ಕೂ ಕೂಡ ಸಂಪುಟ ಅಸ್ತು ಅಂತ ಹೇಳುತ್ತಾ ಅಂತ ತುಂಬ ಕುತೂಹಲ ಅಂತ ಕೆರಳಿಸ್ತಾ ಇದೆ. ರಾಜ್ಯದ ಕ್ಯಾಬಿನೆಟ್ ಮೀಟಿಂಗ್, ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತಹ ವಿಷಯಗಳೇನು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಯುತ್ತೆ ಅಂತ. ಜಾನುವಾರುಗಳಿಗೆ ಜಂತುನಾಶಕ ಔಷಧಿ ನೀಡುವಂಥ ಕಾರ್ಯಕ್ರಮಕ್ಕೆ ಅನುಮೋದನೆ ಸಿಗಬಹುದು. ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಪದಾರ್ಥ ಖರೀದಿ ಮಾಡೋದಕ್ಕೆ ಡಿಸಿ ಅವರಿಗೇನೆ ಅಧಿಕಾರ ಕೊಡುವ ಬಗ್ಗೆ ಚರ್ಚೆ ಆಗಬಹುದು. 3 ವಿವಿಧ ಎಪಿಎಂಸಿ ಸಮಿತಿಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವುದಕ್ಕೆ ಅನುಮೋದನೆ ಸಿಗಬಹುದು. ಕರ್ನಾಟಕ ಸಹಕಾರ ಸೇವಾ ನಿಯಮಗಳು 2024ಕ್ಕೆ ಅನುಮೋದನೆ ಕೂಡ ಸಿಗಬಹುದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಾರ್ಯ ಪೂರ್ಣ ಆಗಬೇಕು ಅಂತ ಹೇಳಿ ಅನುಮೋದನೆ ಸಿಗಬಹುದು. ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆ ಮಾಡಬಹುದು. ಬೋಧಕೇತರ ಸಿಬ್ಬಂದಿ ಸೇವೆ, ಕೆಎಲ್ಇ ತಾಂತ್ರಿಕ ವಿವಿ ಅನುದಾನ ಮುಂದುವರಿಸುವ ಬಗ್ಗೆ ಕೂಡ ಚರ್ಚೆ ಆಗಬಹುದು. UBCE ಉನ್ನತೀಕರಣಗೊಳಿಸುವುದಕ್ಕೆ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡುವ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಯಬಹುದು. ಕರ್ನಾಟಕ ವಿಧಾನಮಂಡಲ ತಿದ್ದುಪಡಿ ವಿಧೇಯಕ 2024ಕ್ಕೆ ಅನುಮೋದನೆ ನೀಡುವ ಬಗ್ಗೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024ಕ್ಕೆ ಕೂಡ ಅನುಮೋದನೆ ಸಿಗಬಹುದು. ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕ 2023ಕ್ಕೆ ಇವತ್ತು ಅನುಮೋದನೆ ಸಿಗಬಹುದು. ಈ ವಕೀಲರಿಗೆಲ್ಲ ತಿಳಿಸಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಪ್ರತಿಭಟನೆ ಮಾಡಿದರು. ಇಲ್ಲ ನಮ್ಗಳಿಗೆ ಒಂದು ರಕ್ಷಣೆ ಬೇಕಾಗುತ್ತೆ, ಇದೊಂದು ಆ್ಯಕ್ಟ್ ಆಗಬೇಕು, ಬಿಲ್ ಒಂದು ಪಾಸ್ ಆಗಬೇಕು ಅಂತ ಹೇಳಿ. ಬಹುಶಃ ಆ ವಿಚಾರಕ್ಕೆ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ, ಅವ್ರಿಗೆ ಹೊಡೆಯೋದು, ಹೆದರಿಸೋದು, ಬೆದರಿಸೋದು, ಸಾಯಿಸೋದು ಇದೆಲ್ಲ ಆಗಬಾರ್ದು ಅಂತ. ಇನ್ನು ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ತಿದ್ದುಪಡಿ ವಿಧೇಯಕ 2023ಕ್ಕೆ ಅನುಮೋದನೆ ಸಿಗಬಹುದು. ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕ 2023ಕ್ಕೂ ಕೂಡ ಅನುಮೋದನೆ ಸಿಗಬಹುದು. ಬೆಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ 43 ವೈಟ್ ಟಾಪಿಂಗ್ ಕಾಮಗಾರಿ ಕ್ರಿಯಾ ಯೋಜನೆ, ಇವೆಲ್ಲವಕ್ಕೂ ಕೂಡ ಚರ್ಚೆ ನಡೆದು ಅನುಮೋದನೆ ಆಗಬಹುದು. ಡೀಟೇಲ್ಸ್ಗಳಿಗೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಕ್ಯಾಬಿನೆಟ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಬಹಳ ಮಹತ್ವದ ಚರ್ಚೆ ಕೂಡ ನಡೆಯೋದಿದೆ. ಇತ್ತೀಚೆಗೆ ಬೇರೆ ವಿಷಯಗಳ ಬಗ್ಗೆನೇ ಬಹಳ ಚರ್ಚೆಗೆ ಗ್ರಾಸ ಆಗ್ತಾಯಿತ್ತು. ಸರ್ಕಾರದ ನಡವಳಿಕೆ, ವಿರೋಧ ಪಕ್ಷದ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲವೂ ಕೂಡ. ಈಗ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಮಹತ್ವದ ವಿಚಾರಗಳು ಕೈಗೆತ್ತಿಕೊಂಡಿದೆ. ಸೊ ಬಹುಶಃ ಅವೆಲ್ಲ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಅಂತ. ಶಿವ, ಕೇಳಿಸ್ತಾ ಇದೆಯಾ? ರಮಕಾಂತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಪ್ರಾರಂಭವಾಗತ್ತೆ. ಈಗಾಗಲೇ ಎಲ್ಲ ಸಚಿವರು ಕೂಡ ಸಂಪುಟ ಸಭೆಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸೊ ಇವತ್ತಿನ ಸಂಪುಟ ಸಭೆಯಲ್ಲಿ ಸಾಕಷ್ಟು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಗಳಾಗತ್ತೆ. ಯಾಕೆಂದ್ರೆ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಮತ್ತೆ ಈಗ ಜಾಮೀನು ಸಿಕ್ಕಿರುವಂತ ವಿಚಾರ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಈ ವಿಚಾರದ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗತ್ತೆ. ಮುಂದೆ ನಾವು ಯಾವ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆಗಳು, ನಿರ್ಣಯ ಇವತ್ತು ಹೊರಬೀಳುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ರಮಕಾಂತ್, ಕನ್ನಡ ಮತ್ತೆ ಪ್ರಮುಖ ವಿಧೇಯಕಗಳು ಕೂಡ ಇವತ್ತು ಚರ್ಚೆ ಆಗತ್ತೆ. ಯಾಕಂದ್ರೆ ಈಗ ಜಂಟಿ ಅಧಿವೇಶನ ಪ್ರಾರಂಭ ಆಗೋದ್ರಿಂದ ಸಂಪುಟ ಸಭೆಯಲ್ಲಿ ಕೆಲವು ವಿಧೇಯಕಗಳನ್ನ ಅಂಗೀಕರಿಸಿ ನಂತರ ಅಧಿವೇಶನದಲ್ಲಿ ಅದನ್ನ ಪಾಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಮುಂದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಮೊನ್ನೆ ಅಷ್ಟೇ ಕನ್ನಡ ಭಾಷೆಯನ್ನು ಕಡ್ಡಾಯ ಮಾಡಬೇಕು, ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಹೋರಾಟ ಇಡೀ ಬೆಂಗಳೂರಿನಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಸೊ ಹಾಗಾಗಿ ಈ ಕನ್ನಡ ಮತ್ತೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.